ಸೊ ಇನ್ನೊಂದು ಸ್ವಿಚಿಂಗ್ ಆಪರೇಷನ್ ಅಂತ ಅಂದ್ಕೊಂಡ್ರೆ, ಸ್ವಿಚಿಂಗ್ ಆಪರೇಷನ್ನೇ ಲಾಸ್ಟ್ ಕ್ಲಾಸಲ್ಲಿ ಡಯೋಡ್ ಒಂದು ಬೇಸಿಕ್ ಸ್ವಿಚಿಂಗ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಅಂತ ತಿಳ್ಕೊಂಡ್ವಲ್ಲ, 2 ಡಯೋಡ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಹಿಂಗೆ ಕನೆಕ್ಟ್ ಮಾಡಿದ್ರೆ ಅದು ಒಂದು ಟ್ರಾನ್ಸಿಸ್ಟರ್ ಆಗುತ್ತೆ. ಸೊ ಈ ಟ್ರಾನ್ಸಿಸ್ಟರ್ BC547 NPN ಟ್ರಾನ್ಸಿಸ್ಟರ್ ನಾನೇನು ಎಕ್ಸಾಂಪಲಾಗಿ ತೊಗೊಂಡಿದ್ದೀನಿ. ಈ ಟ್ರಾನ್ಸಿಸ್ಟರ್ಗೆ 3 ಟರ್ಮಿನಲ್ಸ್ ಇರುತ್ತೆ, ಕಲೆಕ್ಟರ್, ಬೇಸ್ ಮತ್ತು ಎಮಿಟರ್. ಸೊ ಇವೆರಡನ್ನು ಒಂದು ಡಯೋಡು, ಇವೆರಡು ಟರ್ಮಿನಲ್ ಸೇರಿ ಒಂದು ಡಯೋಡ್ ಅಂತ ಅಸ್ಯೂಮ್ ಮಾಡ್ಬೋದು. ಈಗ ಈ ಡಯೋಡ್ ಆನಲ್ಲಿದೆ, ಫಾರ್ ಎಕ್ಸಾಂಪಲ್ ಈ ಬೇಸ್ ಟು ಎಮಿಟರ್ ಇದು ಆನಲ್ಲಿದೆ ಅಂದರೆ 0.7ಗಿಂತ ಜಾಸ್ತಿ ನಾವು ವೋಲ್ಟೇಜನ್ನು ಕೊಡಬೇಕು. ಆಫಲ್ಲಿ ಇದೆ ಅಂದರೆ ಈ ಫಾರ್ವರ್ಡ್ ಬಯಾಸ್ ಈ ಬೇಸಿಂದ ಎಮಿಟರ್ ವೋಲ್ಟೇಜು 0.7ಗಿಂತ ಕಮ್ಮಿ ಇದ್ದರೆ ಇದು ಆಫ್ ಮೋಡಲ್ಲಿ ಇರುತ್ತೆ. ಸೊ ಅಂಥದ್ದೇ ಸ್ವಿಚಿಂಗ್ ಆಪ್ರೇಷನ್ ಮಾಡ್ತಾಯಿದ್ದೀವಿ. ಸೊ ನಾವು ಬೇಸಿಗೆ ಇಲ್ಲಿ ಕಂಟ್ರೋಲ್ ವೋಲ್ಟೇಜನ್ನು ಕೊಡಬೇಕು. ಕಲೆಕ್ಟರ್ಗೆ ಇನ್ಪುಟ್ ಇದು ಏನು ಕರೆಂಟನ್ನು ಇಲ್ಲಿ ಕಲೆಕ್ಟ್ ಆಗುತ್ತೋ ಅಷ್ಟು ಕರೆಂಟು ಎಮಿಟರ್ ಪಾಸ್ ಆಗುತ್ತೆ, ಪ್ರೊವೈಡೆಡ್ ಈ ಬೇಸ್ ಆನ್ ಪೊಸಿಷನಲ್ಲಿದ್ದರೆ. ಇದು ಟ್ರಾನ್ಸಿಸ್ಟರ್ನ ಸಿಂಪಲ್ ಸ್ವಿಚಿಂಗ್ ಆಪರೇಷನ್. ಸೊ ಈ ಸರ್ಕ್ಯೂಟಲ್ಲಿ ಅದೇ ಥರ ಕನೆಕ್ಟ್ ಮಾಡಿದ್ದೀವಿ. ರೀಡ್ ಮಾಡಿದ್ರೆ ಈಗ ಈ ಟ್ರಾನ್ಸಿಸ್ಟರ್ದು ಟರ್ಮಿನಲ್ಸ್ ರೀಡ್ ಮಾಡಿದ್ರೆ ಇದು ಬಂದು ಕಲೆಕ್ಟರ್, ಮಧ್ಯದ್ದು ಬೇಸ್, ಈ ಕಡೆದು ಎಮಿಟರ್ ಟರ್ಮಿನಲ್ ಆಗುತ್ತೆ. ನೀವು ನೋಡ್ಬೋದು ಎಮಿಟರ್ ಟರ್ಮಿನಲ್ ನಾವು ಡೈರೆಕ್ಟಾಗಿ ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ದೀವಿ. ಕಲೆಕ್ಟ್ರಿಂದ ಕಲೆಕ್ಟ್ ಆಗೋ ಕರೆಂಟ್ ಎಲ್ಲ ನೋಡಿ ಇಲ್ಲಿ ಕಲೆಕ್ಟರ್, ರೆಸಿಸ್ಟರ್, LED, ಅಲ್ಲಿಂದ ಕಲೆಕ್ಟರ್ ಬರ್ತಿದೆ. ಈ ಕಲೆಕ್ಟರಿಂದ ಏನು ಕರೆಂಟನ್ನು ಕಲೆಕ್ಟ್ ಮಾಡಿದ್ರು ಅದು ನಮಗೆ ಎಮಿಟರ್ ಹತ್ರ ಅವೈಲಬಲ್ ಆಗುತ್ತೆ, ಪ್ರೊವೈಡೆಡ್ ಈ ಕಂಟ್ರೋಲ್ ಬಟನ್, ಈ ಕಂಟ್ರೋಲ್ ಸ್ವಿಚ್ ಅಂದರೆ ಕಂಟ್ರೋಲ್ ಟರ್ಮಿನಲ್ ಏನು ಬೇಸ್ ಇದೆಯಲ್ವ ಆ ಬೇಸ್ ಆನಲ್ಲಿದ್ದರೆ. ಸೊ ಈ ಬೇಸನ್ನು ನಾವು ರೆಸಿಸ್ಟರ್ ಆಮೇಲೆ ಒಂದು ಸ್ವಿಚ್ ಇಂದ ಪಾಸಿಟಿವ್ ಜಾಯಿನ್ ಮಾಡ್ತಾಯಿದ್ದೀವಿ. ಈ ಸ್ವಿಚ್ ಆನ್ ಆದರೆ ಸಪ್ಲೈ ಸಿಗುತ್ತೆ, ಸ್ವಿಚ್ ಆನ್ ಆದರೆ ಸಪ್ಲೈ ಸಿಗುತ್ತೆ. ಹಾಗಾಗಿ LED ಸರ್ಕ್ಯೂಟ್ ಕಂಪ್ಲೀಟಾಗಿ LED ಗ್ಲೋ ಆಗೋದು ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಸ್ವಿಚ್ ಆನ್ ಇಲ್ಲ ಅಂದರೆ LED ಆಫ್ ಪೊಸಿಷನಲ್ಲಿರುತ್ತೆ. ಈಗ ನಾನು ಸ್ವಿಚ್ ಬದಲಾಗಿ ಡೈರೆಕ್ಟಾಗಿ ರೆಸಿಸ್ಟರನ್ನು ಸಪ್ಲೈಗೆ ಕೊಡ್ತೀನಿ. ನಮ್ಮ LED ಆನಲ್ಲಿದೆ ಅಂದರೆ ಟ್ರಾನ್ಸಿಸ್ಟರ್ ಆನ್ ಪೊಸಿಷನಲ್ಲಿದೆ. ಈ ಟೈಮಲ್ಲಿ ನಾವು ಬೇಕಾದರೆ ಈ ವೋಲ್ಟೇಜನ್ನು ಮೆಷರ್ ಮಾಡಿ ನೋಡ್ಬೋದು. ಬೇಸಿಂದ ಎಮಿಟರ್ ವೋಲ್ಟೇಜು ನಾವು ಮೆಷರ್ ಮಾಡಿದಾಗ ನೋಡಿ 0.7 ವೋಲ್ಟ್ಸ್ ವೋಲ್ಟೇಜ್ ಡ್ರಾಪ್ ಕಾಣಿಸ್ತಾ ಇದೆ, ಅಂದರೆ ಈ ಟರ್ಮಿನಲ್ಲು ಫಾರ್ವರ್ಡ್ ಬಯಾಸ್ ಆಗಿದೆ, ಹಾಗಾಗಿ LED ಆನ್ ಆಗ್ತಿದೆ. ಇದು ಸ್ವಿಚಿಂಗ್ ಆಪರೇಷನ್ ಆಫ್ ಟ್ರಾನ್ಸಿಸ್ಟರ್ ಆಯಿತು. ಬರೀ ಸ್ವಿಚ್ ಮಾತ್ರ ಅಲ್ಲ, ಇಲ್ಲಿಂದ ಕರೆಂಟನ್ನು ಕಲೆಕ್ಟ್ ಮಾಡಿ ಇಲ್ಲಿ ಕೊಡುತ್ತೆ, ಇಲ್ಲಿ ಆನ್ ಪೊಸಿಷನಲ್ಲಿದ್ದಾಗ. ಆದರೆ ಇಲ್ಲಿ ಆನ್ ಪೊಸಿಷನಲ್ಲಿದ್ದಾಗ ಕೂಡ ಇಲ್ಲಿಂದ ಕರೆಂಟನ್ನು ಇಲ್ಲಿಗೆ ಆ್ಯಂಪ್ಲಿಫಿಕೇಷನ್ ಮಾಡಿಕೊಡುತ್ತೆ. ಅದು ಒನ್ ಆಫ್ ದಿ ಅಪ್ಲಿಕೇಶನ್ ಆಫ್ ಟ್ರಾನ್ಸಿಸ್ಟರ್ ಆ್ಯಸ್ ಆ್ಯನ್ ಆ್ಯಂಪ್ಲಿಫೈಯರ್. ಒಂದು ಚಿಕ್ಕ ಸರ್ಕ್ಯೂಟ್ ಮೂಲಕ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ.